ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಕೆಇಎಯಿಂದ ನಿನ್ನೆ ಮತ್ತು ಈ ದಿನ ಬಹಳಷ್ಟು ಪೋಸ್ಟ್ಗಳಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿರ್ತಾರೆ. ಭರ್ಜರಿ ನೇಮಕಾತಿಯನ್ನು ನಡೀತಾ ಇದೆ. ದಿನಾಂಕ 11/7/2026 ಹೊರಡಿಸಿರ್ತಕ್ಕಂಥ ಒಂದು ಅಧಿಸೂಚನೆ ಇದೆ. ಇದು ಬಹಳಷ್ಟು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ಭೂಮಾಪಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು. ನೋಡಿ, ಭೂಮಾಪಕರ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳ ಒಂದು ಭರ್ಜರಿ ನೇಮಕಾತಿಯನ್ನು ನಡೀತಾ ಇದೆ. ಇಲ್ಲಿರುವಂತಹ ಒಟ್ಟು ಹುದ್ದೆಗಳು ಎಷ್ಟಿದೆ? 560 ಹುದ್ದೆಗಳಿವೆ. ವೇತನ ಶ್ರೇಣಿ 2024 ಪರಿಷ್ಕೃತ ವೇತನ ಪ್ರಕಾರ 37,500ರಿಂದ 76,100 ಅನ್ನುವಂಥ. ಇದೇ ರೀತಿಯಾಗಿ ಇದು ಉಳಿಕೆ ಮೂಲ ವೃಂದದಲ್ಲಿರುವಂತಹ ಹುದ್ದೆಗಳಿವೆ. ಇನ್ನು ಕಲ್ಯಾಣ ಕರ್ನಾಟಕದ ಹುದ್ದೆಗಳು ಕೂಡ ಇವೆ, ಅವುಗಳನ್ನು ಕೂಡ ನೋಡೋಣ. ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂತಹ ಹುದ್ದೆಗಳು ಎಷ್ಟಿವೆ ಅಂತಂದ್ರೆ ಅವು ಇಲ್ಲಿ 190 ಹುದ್ದೆಗಳಿವೆ. 190 ಭೂಮಾಪಕರು, ಅದೇ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳು ಕಲ್ಯಾಣ ಕರ್ನಾಟಕದ ಸ್ಥಳೀಯ ವೃಂದದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಎಷ್ಟು? 190. ಈ 190 ಪ್ಲಸ್ ಇವು ಮೊದಲಿರ್ತಕ್ಕಂಥ ಸ್ಥಳೀಯ ವೃಂದ ಏನಿದೆ ಇವು 560 ಅಂದ್ರೆ ಒಟ್ಟು ಹುದ್ದೆಗಳು ಹೆಚ್ಚು ಸಂಖ್ಯೆಯಲ್ಲಿ ಅಂದ್ರೆ 560 ಪ್ಲಸ್ 190 ಒಟ್ಟು ಇವು ಸ್ಥಳೀಯ ವೃಂದ. ಇವು ಕಲ್ಯಾಣ ಕರ್ನಾಟಕ ವೃಂದದಲ್ಲಿರುವಂತಹ ಒಟ್ಟು ಹುದ್ದೆಗಳ ಸಂಖ್ಯೆ 560 ಮತ್ತು 190 ಅನ್ನುವಂಥ ಇಷ್ಟು ಹುದ್ದೆಗಳಿಗಾಗಿ ಇಂದು ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು. ವಿದ್ಯಾರ್ಹತೆ ಏನಿರಬೇಕು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಶೈಕ್ಷಣಿಕ ವಿದ್ಯಾರ್ಹತೆ ನೋಡ್ಕೊಳ್ಳಿ. ಇಲ್ಲಿ 3 ರೀತಿಯ ವಿದ್ಯಾರ್ಹತೆಯನ್ನು ಕೊಟ್ಟಿದ್ದಾರೆ. ಕಾನೂನಿಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ನಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ಯಾವುದೇ ಪದವಿ ಹೊಂದಿರಬೇಕು, ಅಥವಾ ಯಾವುದೇ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ AMIE ಪದವಿಯನ್ನು ಹೊಂದಿರಬೇಕು, ಅಥವಾ ಕಾನೂನಿಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಶನ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಅಥವಾ ಕೃಷಿ ಅಂದ್ರೆ BSc ಅಗ್ರಿಕಲ್ಚರ್ BSc ಪದವಿಯನ್ನು ಪಡೆದಿರ್ತಕ್ಕಂಥದ್ದು ಅಂತ. ಕೃಷಿ BSc ಪದವಿಯನ್ನು ಪಡೆದಿರ್ತಕ್ಕಂಥವ್ರು ಕೂಡ ಈ ಹುದ್ದೆಗೆ ಅರ್ಹರು ಅಂತ. ಅಥವಾ AICTE ಮಾನ್ಯತೆ ಪಡೆದ ಅಧಿಕೃತ ಸಂಸ್ಥೆಯಿಂದ ಇಂಜಿನಿಯರಿಂಗ್ ತಂತ್ರಜ್ಞಾನದ ಯಾವುದೇ ವಿಭಾಗದಲ್ಲಿ ಡಿಪ್ಲೊಮಾ ಪಡೆದಿರ್ತಕ್ಕಂಥವ್ರು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರು ಅಂತಕ್ಕಂಥವ್ರು. ಮೇಲ್ಕಂಡ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಥಿ ಹೊರತುಪಡಿಸಿ ಇತರೆ ವಿದ್ಯಾರ್ಥಿಯಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಜವಾಬ್ದಾರಿ ಆಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇನ್ನು ವಯೋಮಿತಿ ಅಂತಕ್ಕಂಥದ್ದು ನೋಡೋಣ, ಯಾರಿಗೆ ಸಾಧ್ಯತೆ ಹಾಕಲಿಕ್ಕೆ ಅರ್ಜಿ ಅಂತ ಅಂದ್ರೆ ಸಾಮಾನ್ಯ ಅರ್ಹ ಅಭ್ಯರ್ಥಿಗಳಿಗೆ 40 ವರ್ಷಗಳು ಗರಿಷ್ಠ ಇದೆ, ಕನಿಷ್ಠ ಅಂತೂ 18 ಇರಬೇಕು. ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 43 ವರ್ಷಗಳು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಎಷ್ಟಿದೆ? 45 ವರ್ಷಗಳನ್ನ ಗರಿಷ್ಠ ವಯೋಮಿತಿಯನ್ನು ಇರುವಂತದ್ದು ಅಂತ. ಇಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ ಮಾಜಿ ಸೈನಿಕರಿಗೆ ಅವರಿಗೆಲ್ಲ ಕೆಲವರಿಗೆ ಸಡಿಲಿಕೆ ಇರುತ್ತೆ, ಅವರನ್ನ ನೋಡ್ಕೊಳ್ತಾನೆ. ನೀನು ಅರ್ಜಿ ಸಲ್ಲಿಸುವ ವಿಧಾನ CET online.karnataka ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಈಗಾಗಲೇ ಲಿಂಕ್ ಅನ್ನು ಅಲ್ಲಿ ಕೊಟ್ಟಿರ್ತಾರೆ, ಈ ಓದಿ ಅರ್ಥೈಸಿಕೊಂಡು ಅರ್ಜಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ. ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲು ಇರತಕ್ಕಂಥ ವೇಳಾಪಟ್ಟಿ 11 ಜುಲೈ 2026ರಿಂದ ಪ್ರಾರಂಭ. ಅಧಿಸೂಚನೆ ದಿನನೇ ಲಿಂಕ್ ಅನ್ನು ಕೂಡ ಕೊಟ್ಟಿರುತ್ತಾರೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7 ಆಗಸ್ಟ್ 2026. ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 10 ಇದೆ. ಈ ಬಿಫೋರ್ 10ಕ್ಕಿಂತ ಮುಂಚಿತವಾಗಿ ಅಂದ್ರೆ ಅರ್ಜಿ ಸಲ್ಲಿಸಿದ ದಿನನೇ ನೀವು ಆ ಒಂದು ಶುಲ್ಕವನ್ನು ಪಾವತಿ ಮಾಡಿ. ಮತ್ತೆ ಆನ್ಲೈನ್ನಲ್ಲಿ ಏನಾದರೂ ಅರ್ಜಿಯಲ್ಲಿ ಹಾಕುವಾಗ ಅಥವಾ ಈ ಶುಲ್ಕವನ್ನು ಪಾವತಿ ಮಾಡುವಾಗ ಬಿಜಿ ಆಗಿರ್ಬೋದು, ಅದಕ್ಕೆ ಮೊದಲೇ ಬಿಫೋರ್ ಆಗಿ ಅರ್ಜಿಯನ್ನು ಹಾಕೋದು ಮತ್ತು ಬಿಫೋರ್ ಆಗಿ ಪೇಮೆಂಟ್ ಅನ್ನು ಮಾಡುವಂತ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಅಂತ ಹೇಳುತ್ತಾ ಈ ಖಾಯಂ ಪೂರ್ವ ವೇತನ ಶ್ರೇಣಿ ಎಲ್ಲ ಮಾಹಿತಿ ಶ್ರೇಣಿ ಈಗಾಗಲೇ ಹೇಳಿದೆ. ಪಿಂಚಣಿಗೆ ಸೌಲಭ್ಯ ಏನು ನಿಯಮ ಇದೆ ಆ ನಿಯಮಕ್ಕೆ ಹೊಂದಿಕೊಂಡಿರಬೇಕು ಅಥವಾ ಆ ನಿಯಮಕ್ಕೆ ಅನ್ವಯವಾಗಿರುವಂತೆ ಇರಬೇಕು ಅಂತ. ಇಲ್ಲಿ ಅರ್ಜಿ ಶುಲ್ಕ ಎಷ್ಟಿದೆ ಅಂದ್ರೆ 750 ರೂಪಾಯಿ. ಯಾರಿಗೆ ಅಂದ್ರೆ ಪ್ರವರ್ಗ 2A 2B 3A ಮತ್ತು 3B ಸಾಮಾನ್ಯ ಅರ್ಹತೆ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ಇದೆ. ವಿಶೇಷಚೇತನ ಇರತಕ್ಕಂಥ ಅಭ್ಯರ್ಥಿಗಳಿಗೆ 250 ಶುಲ್ಕ ಇರತಕ್ಕಂಥದ್ದು. ಇನ್ನು ಪರೀಕ್ಷಾ ದಿನಾಂಕಗಳ ವಿವರ ಏನಿದೆ? ಶನಿವಾರ ದಿನ 3/10/2026 ಅಕ್ಟೋಬರ್ ದಿನ ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆಯೇ ಇರುತ್ತೆ. ಅದೇ ರೀತಿ ಭಾನುವಾರ ಏನಿದೆ
ಪತ್ರಿಕೆ 1 ಸಾಮಾನ್ಯ ಜ್ಞಾನವನ್ನು ಇರುತ್ತೆ. ಇದು 4/10/2026 ಅಂದ್ರೆ ಮೊದಲನೇ ಫಸ್ಟಿಗೆ ಅಕ್ಟೋಬರ್ 3ಕ್ಕೆ ಪತ್ರಿಕೆ 2 ಇರುತ್ತೆ. ಅಕ್ಟೋಬರ್ 4ರಂದು ಪತ್ರಿಕೆ 1 ಇರುತ್ತೆ. ಕನ್ನಡ ಭಾಷೆ ಪರೀಕ್ಷೆಯನ್ನು ಕನ್ನಡವನ್ನು ಕಲಿಯದೇ ಇರ್ತಕ್ಕಂಥವ್ರು ಇದು ನಂತರ ತಿಳಿಸ್ತಕ್ಕಂಥದ್ದು ಅಂತ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಹೆಂಗಿರುತ್ತೆ ಅಂದ್ರೆ ಆಫ್ಲೈನ್ OMR ಮಾದರಿಯಲ್ಲಿರುತ್ತೆ. ಇದನ್ನು ಆಫ್ಲೈನ್ ಮೂಲಕ ಹಾಕಬೇಕು. ಪರೀಕ್ಷಾ ಕೇಂದ್ರವನ್ನು ಬದಲಾವಣೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಕನ್ನಡ ಭಾಷೆ ಪರೀಕ್ಷೆ ಕನ್ನಡವನ್ನು ಓದದೇ ಇರ್ತಕ್ಕಂಥವ್ರು. ಇನ್ನು ವಿಷಯ ಸಾಮಾನ್ಯ ಜ್ಞಾನದಲ್ಲಿ ಇರ್ತಕ್ಕಂಥ ಸಿಲೆಬಸ್ ಅನ್ನು ಏನೇನು ಕೊಟ್ಟಿದ್ದಾರೆ ಪತ್ರಿಕೆ 1ರಲ್ಲಿ ಒಟ್ಟು 100 ಅಂಕಗಳಿಗೆ 100 ಗರಿಷ್ಠ ಅಂಕಗಳು 2 ಗಂಟೆನೇ ಇರುತ್ತೆ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ವಿಷಯಗಳು ದೈನಂದಿನ ಗ್ರಹಿಕೆ ಇವೆಲ್ಲ ಅಂಶಗಳನ್ನು ಕೊಟ್ಟಿದ್ದಾರೆ. ಇಲ್ಲೆಲ್ಲ ಇದು ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ. ಇನ್ನು ಪತ್ರಿಕೆ 2ಕ್ಕೆ ಏನಿರಬೇಕು ಅಂದ್ರೆ ನಿರ್ದಿಷ್ಟ ಪತ್ರಿಕೆ ಪಠ್ಯಕ್ರಮಕ್ಕೆ ಪ್ರತ್ಯೇಕವಾಗಿ ಪ್ರಕಟಿಸಿ ಅಂದ್ರೆ ಸಿಲೆಬಸ್ ಅನ್ನ ಪ್ರತ್ಯೇಕವಾಗಿ ಪತ್ರಿಕೆ 2ಕ್ಕಾಗಿ ಪ್ರಕಟಿಸಿರುವಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಗರಿಷ್ಠ ಅರ್ಹತೆ ಕನಿಷ್ಠ 35 ಅಂಕಗಳನ್ನು ಗಳಿಸುವುದು ಕಡ್ಡಾಯ. ಇದಕ್ಕಿಂತ ಕಡಿಮೆ ಅಂಕಗಳನ್ನು ಪಡೆದರೆ ನೇಮಕಾತಿಯಲ್ಲಿ ಅವರು ತೆಗೆದುಕೊಳ್ಳುವುದಿಲ್ಲ ಅಂತ. ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಕೂಡ ಇರುತ್ತೆ. ಪ್ರತಿಯೊಂದು ಪರೀಕ್ಷೆಯಲ್ಲೂ ಕೂಡ ಈ ಋಣಾತ್ಮಕ ಮೌಲ್ಯಮಾಪನ ಇಡ್ತಾ ಇದ್ದಾರೆ. ಒಂದು ಪ್ರಶ್ನೆಯ ತಾವು ಉತ್ತರವನ್ನು ತಪ್ಪು ಮಾಡಿದಾಗ 0.25 ಮಾರ್ಕ್ಸ್ ಅನ್ನ ಅಂಕಗಳನ್ನು ಅಲ್ಲಿ ಕಳೆಯುವಂತ ಪ್ರಕ್ರಿಯೆ ಇರುತ್ತೆ. ಹಾಗಾಗಿ ಉತ್ತರವನ್ನು ಹಾಕುವಾಗ ಕೇರ್ಫುಲ್ ಆಗಿ ಉತ್ತರಗಳನ್ನು ಹಾಕುವಂಥದ್ದು. ಈಗ ಅರ್ಹತೆಗೆ ಇರುವಂತಹ ಷರತ್ತುಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಮತ್ತು ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಕೊಟ್ಟಿದ್ದಾರೆ ಕೆಳಗಡೆ ಎಲ್ಲ. ಇಲ್ಲಿ ತಾವು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಗ್ರಾಮೀಣ ಅಭ್ಯರ್ಥಿಗೆ ಸೂಚನೆಗಳು ಏನಿದೆ ಇಲ್ಲಿರುವಂಥದ್ದು ಏನಿದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಆದೇಶ ಸಂಖ್ಯೆಗಳು ಯಾವ ರೀತಿ ಇರಬೇಕು, ಶಾಲೆ ಮುಖ್ಯೋಪಾಧ್ಯಾಯರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮೇಲೂ ರುಜುವಿನೊಂದಿಗೆ ಇರಬೇಕು ಅಂತಕ್ಕಂಥ ಮಾಹಿತಿ ಇದೆ. ಇದೆಲ್ಲ ಕಾಮನ್ ಆಗಿ ಎಲ್ಲದಕ್ಕೂ ಸೇಮ್ ಇರುವಂಥದ್ದು. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ PDF ಲಿಂಕ್ ಅನ್ನು ಕೊಟ್ಟಿರ್ತೇನೆ. ತಾವು ಇದನ್ನ ದಯವಿಟ್ಟು ಓದ್ಕೊಂಡು ನೋಡಿ. ಕನ್ನಡ ಮಾಧ್ಯಮ ಅಭ್ಯರ್ಥಿ, ಯುವಜನ ನಿರಾಶ್ರಿತ ಅಭ್ಯರ್ಥಿ, ವಿಶೇಷ ವಿಚೇತನ ಅಭ್ಯರ್ಥಿಗಳಿಗೆ, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಪ್ರಾಧಿಕಾರದಿಂದ ಪತ್ರ ವ್ಯವಹಾರ ಮಾಡಬೇಕಾದ್ರೆ ಪ್ರಮುಖವಾದ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಏನೇನು ಇರಬೇಕು ಅಂತ ವಿಶೇಷ ಸೂಚನೆಗಳಿವೆ. ಮತ್ತು ಇಲ್ಲಿರುವಂಥದ್ದು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ದೂರವಾಣಿಗೆ ಕರೆ ಮಾಡಲಿಕ್ಕೆ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ. ತಾವು ಏನಾದರೂ ಸಮಸ್ಯೆನಿದ್ದಾಗ ಇದಕ್ಕೆ ಕರೆ ಮಾಡೋದ್ರ ಮೂಲಕ ತಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬೋದು ಅಂತ ಹೇಳುತ್ತಾ ಈ ರೀತಿಯಾಗಿ ಈ ಒಂದು ಭೂಮಾಪಕರ ಒಂದು ಇದರಲ್ಲಿ ನೇಮಕಾತಿಗಾಗಿ ಬಹಳಷ್ಟು ಹುದ್ದೆಗಳನ್ನು ನೇಮಕಾತಿಗಾಗಿ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿರ್ತಾರೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.